ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ಆತ್ಮೀಯ ದಿನದ ಪಂಚಾಂಗ ವಿಶೇಷ. ಇದನ್ನು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಬಹುಳ ಅಮಾವಾಸ್ಯೆ. ಈ ಅಮಾವಾಸ್ಯೆ ವಿಶೇಷ ಏನಪ್ಪ ಅಂದರೆ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಾರೆ. ಏನೋ ಇವತ್ತು ವಿಶೇಷವಾಗಿ ಮಂಗಳವಾರ ಬಂದಿದೆ ಅಮಾವಾಸ್ಯೆ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷ. ಆ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷ ಏನಪ್ಪ ಅಂದರೆ ಗೋಪೂಜೆಯನ್ನು ನಡೆಸಿ, ಏನೋ ಹಿಂದಿನ ಕಾಲದಲ್ಲಿ ಗೋದಾನ ಕೊಡೋರಂತ, ಇವಾಗ ಮಣ್ಣಿನಲ್ಲಿ ಒಂದು ಎತ್ತು ಮಾಡಿಬಿಟ್ಟು ಅದನ್ನು ಉಳುಮೆ ಮಾಡ್ದಂಗೆ ಮಾಡಿ ಪೂಜೆ ಮಾಡ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತಾರೆ. ಬಹಳ ಶ್ರೇಷ್ಠವಾದ ಅಮಾವಾಸ್ಯೆ, ಅದು ವಿಶೇಷವಾಗಿ ಅಂಗಾರಕ ಅಮಾವಾಸ್ಯೆ ಆಗಿರೋದ್ರಿಂದ ಇನ್ನು ಮುಂದೆ ಭೂಮಿ ಮೇಲೆ ಒಳ್ಳೆಯ ವೃಷ್ಟಿ ಆಗಲಿದೆ. ಈಗ ರೈತರು ಭಾಳ ಭಯ ಬಿದ್ದಿದ್ದಾರೆ ಮಳೆ ವಿಷಯದಲ್ಲಿ. ಇನ್ನು ಮುಂದೆ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳಿರ್ತಕ್ಕಂಥದ್ದು. ಅಂದರೆ ಇನ್ನು ಮಂಗಳವಾರ ಅಮಾವಾಸ್ಯೆ ಆದರೆ ಸಾಮಾನ್ಯವಾಗಿ ಬೆಲ್ಲ ಹುಣಸೆಹಣ್ಣಿಗೆ ಬೆಲೆ ಹೆಚ್ಚುತ್ತದೆ. ಯಾಕಂದರೆ ಬೆಲ್ಲ ಹುಣಸೆಹಣ್ಣು ವ್ಯಾಪಾರ ಕೇಳೋದು, ಸ್ವಾಮಿ ಅಮಾವಾಸ್ಯೆ ಯಾವಾಗ ಬರುತ್ತೆ, ಅಮಾವಾಸ್ಯೆ ಮಂಗಳವಾರ ಯಾವತ್ತು ಬರುತ್ತೆ ಸ್ವಾಮಿ ಅಂತ. ಈ ಒಂದು ಬೆಳೆ ಕಾಲದಲ್ಲಿ ಹುಣಸೆಹಣ್ಣು ಪ್ರೊಡಕ್ಷನ್ ಆಗ್ತಕ್ಕಂಥ, ಬೆಲ್ಲ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಮಂಗಳವಾರ ಅಮಾವಾಸ್ಯೆ ಬಂದರೆ ಅವರಿಗೆ ಬೆಲೆ ಬರುತ್ತದೆ ಅಂತದ್ದು. ಇದೆಲ್ಲ ಹಳೆಯ ಕಾಲದಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಇನ್ನು ಇದನ್ನು ವಾರ ಬಂದು ಮಂಗಳವಾರ, ತಿಥಿ ಬಂದು ಅಮಾವಾಸ್ಯೆ, ಹಗಲು 3 ಗಂಟೆ 56 ನಿಮಿಷದವರೆಗೂ, ನಕ್ಷತ್ರ ಬಂದು ಪುನರ್ವಸು ರಾತ್ರಿ 2 ಗಂಟೆ 6 ನಿಮಿಷದವರೆಗೂ, ಯೋಗ ಬಂದು ವ್ಯಾಘಾತ, ಕರ್ಣ ಬಂದು ನಾಗವಾನ್. ಇನ್ನು ರಾಹುಕಾಲ ಬಂದು 3 ರಿಂದ 4:30, ಗುಳಿಕ ಬಂದು 12 ರಿಂದ 1:30, ಅರ್ಧ ಪ್ರಹರಿ ಬಂದು 7:30 9, ಯಮಗಂಟೆ ಕಾಲ ಬಂದು 9 ರಿಂದ 10:30, ಅಮೃತ ಗಡಿಗಳು ಇವತ್ತು 12 ರಿಂದ 1:30 ಇರ್ತಕ್ಕಂಥದ್ದು ಈ ದಿನದ ವಿಶೇಷ. ಈ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಇನ್ನು ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರ್ತದೆ, ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಈ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಮಳೆ ಆಧಾರಿತ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಉನ್ನತವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಕೆಲಸವು ಸುಲಭವಾಗಿ ನೆರವೇರ್ತಕ್ಕಂಥದ್ದು. ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಆದ್ಮೇಲೆ 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ದುಡಿಮೆಗೆ ತಕ್ಕ ಪ್ರತಿಫಲ, ಆರೋಗ್ಯದಲ್ಲಿ ಸ್ಥಿರತೆ, ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ, ರೇಷ್ಮೆ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ, ನೇಕಾರರಿಗೆ ಹೆಚ್ಚಿನ ಕೆಲಸ. ಇನ್ನು ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ, ಹಾಲು, ಮೊಸರು, ತುಪ್ಪ, ಪೇಡ ಇವೆಲ್ಲ ಇರ್ತದಲ್ಲ, ಇದನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮನ್ನಾಮ ಸ್ಮರಣೆ ಮಾಡಿ ನೀವು. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಆರ್ಥಿಕವಾಗಿ ಕುಸಿತ ಇರ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಮಂದ ಪ್ರಗತಿ ಇರ್ತಕ್ಕಂಥದ್ದು. ಈ ಜೇನು ಸಾಕಾಣೆ, ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು, ರೇಷ್ಮೆ ಕೃಷಿ ಮಾಡ್ತಕ್ಕಂಥವ್ರಿಗೆ ಕೈ ತುಂಬ ಕೆಲಸ ಇರ್ತಕ್ಕಂಥದ್ದು. ಗೃಹ ಕೈಗಾರಿಕೆಗಳಲ್ಲಿ ಬಹಳ ಪ್ರಗತಿ ಇರ್ತಕ್ಕಂಥದ್ದು. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾಗಿರುತ್ತೆ. ಕಟ್ಟಡ ಸಲಕರಣೆ ಅಂದರೆ ಇಟ್ಟಿಗೆ, ಸಿಮೆಂಟು, ಈ ಹೆಂಚುಗಳು ಇಂಥವೆಲ್ಲ ಬರ್ತದಲ್ಲ, ಕಟ್ಟಡ ಸಾಮಗ್ರಿಗಳು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿನಿ ಮಂಗಳವಾರ ಧ್ಯಾನ ಮಾಡಿ ನೀವು ಮಿಥುನ ರಾಶಿಯವರು, ನಿಮಗೆಲ್ಲ ಶುಭಕರವಾಗಿರ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ, ಬಹಳ ವಿಭಿನ್ನವಾಗಿರ್ತಕ್ಕಂಥ ದಿನ ಇವತ್ತು. ಕರ್ಕಾಟಕ ರಾಶಿಯವರಿಗೆ ಈ ವಸ್ತ್ರ ವಿನ್ಯಾಸಕರು, ಈ ದರ್ಜಿಗಳು, ಕರಕುಶಲ ಕೆಲಸ ಮಾಡ್ತಕ್ಕಂಥವ್ರು, ಕಲೆಗಾರರು, ಸಾಹಿತ್ಯದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಶುಭವಾಗಿರ್ತಕ್ಕಂಥ ದಿನ. ಕರ್ಕಾಟಕದ ಸಂಗೀತಗಾರರು, ಸಂಗೀತ ಕಲಿಸೋ ಮೇಷ್ಟ್ರುಗಳು ಎಲ್ಲರಿಗೂ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಇವರಿಗೆ ಅಧಿಕವಾದ ಖರ್ಚುಗಳಾಗ್ತಕ್ಕಂಥದ್ದು, ವೃತ್ತ ತಿರುಗಾಟನ ಇರ್ತಕ್ಕಂಥದ್ದು. ಜವಳಿ ರೆಡಿಮೇಡು ಗಾರ್ಮೆಂಟ್ಸ್ ಅಂಗಡಿ ಇಟ್ಟಿರ್ತಾರೆ, ಅವರಿಗೆ ಈ ದಿನ ವ್ಯಾಪಾರದಲ್ಲಿ ಕುಸಿತ ಕಾಣ್ತದೆ. ನವಗ್ರಹ ಸೂಕ್ತವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳ ಬಗ್ಗೆ ಚಿಂತೆ, ಗುಡಿ ಕೈಗಾರಿಕೆಯಲ್ಲಿ ಶುಭ, ಸ್ವೋದ್ಯೋಗಿಗಳಿಗೆ, ಕಾರ್ಮಿಕರಿಗೆ, ಎಲ್ಲ ರೀತಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕ್ರಿಮಿನಾಶಕಗಳು, ರಸಗೊಬ್ಬರಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದರೆ ಇವರಿಗೆ ಆರೋಗ್ಯದಲ್ಲಿ ಸುಧಾರಣೆ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ. ಈ ಕಲ್ಲಂಗಡಿ, ಸೌತೆಕಾಯಿ, ಕರ್ಬೂಜ, ಕುಂಬಳಕಾಯಿ ಈಗಿರ್ತಕ್ಕಂಥ ವಸ್ತುಗಳು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಮಾರ್ಕೆಟಬಿಲಿಟಿ ಇರ್ತಕ್ಕಂಥದ್ದು. ಈ ರೆಡಿಮೇಡ್ ಐಟಮ್ಸ್ ಯಾವುದೇ ಆಗ್ಬೋದು,
ಫುಡ್ ಆಗ್ಬೋದು, ಮೆಟೀರಿಯಲ್ಸ್ ಆಗ್ಬೋದು, ಡ್ರೆಸ್ ಆಗ್ಬೋದು, ರೆಡಿಮೇಡ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಸೂರ್ಯ ಭಗವಾನನನ್ನು ಸ್ಮರಿಸಿ 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಅದಾದಮೇಲೆ ತುಲಾರಾಶಿಯವರಿಗೆ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಮಕ್ಕಳಿಂದ ಶುಭ ಸುದ್ದಿ, ದ್ರಾಕ್ಷಿ, ಹತ್ತಿ, ಮೆಣಸಿನಕಾಯಿ ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸಹ ಸೂರ್ಯ ಭಗವಾನನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಲೆ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತ ನೋಡಿ ಕಂಟ್ರೋಲ್ ಮಾಡ್ತೀರಿ ಇವತ್ತು. ಮಕ್ಕಳಿಂದ ಶುಭ ಸುದ್ದಿ, ತೆಂಗು ಅಡಿಕೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಬಿಲಿಟಿ ಚೆನ್ನಾಗಿರ್ತಕ್ಕಂಥದ್ದು. ಯಾರು ಜಾನುವಾರು ವ್ಯಾಪಾರ ಮಾಡ್ತಾರೆ, ದಲ್ಲಾಳಿಗಳಿರ್ತಾರೆ, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವೇನಪ್ಪ ಮಾಡಿದ್ರೆ ವ್ಯಾಪಾರಕ್ಕೆ ಮೊದಲು ಗೋಪೂಜೆ ಮಾಡಬೇಕು. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗೆ ಆದಮೇಲೆ ಧನುಸ್ಸು ರಾಶಿಯವರಿಗೆ ಈ ದಿನ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಪ್ರಗತಿ ಇರ್ತಕ್ಕಂಥದ್ದು. ಹಣಕಾಸಿನ ಕೊರತೆ ಕಾಣ್ತಕ್ಕಂಥದ್ದು. ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಅದು ನಿವಾರಣೆ ಆಗ್ತಕ್ಕಂಥದ್ದು. ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟುಕೊಂಡು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳ ಪ್ರದಕ್ಷಿಣೆ ಮಾಡಿರಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಲಾಭ, ಸಗಟು ವ್ಯಾಪಾರಿಗಳಿಗೆ ಮಿಶ್ರ ಫಲ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಸರ್ಕಾರಿ ನೌಕರಿಗೆ ಶುಭಕರವಾದ ದಿನ. ಹೈನುಗಾರಿಕೆಯಲ್ಲಿ ಲಾಭ, ಯಾರು ಹಾಲನ್ನು ಉತ್ಪನ್ನ ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅರ್ಕ ಮಹಾಗಣಪತಿಯನ್ನು ಪೂಜಿಸಿ, ಧ್ಯಾನಿಸಿ, ಸೇವಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ ನೋಡಿ, ಇವರಿಗೆ ಕುಂಭರಾಶಿಗೆ ಸ್ವಲ್ಪ ಅಡಚಣೆ ಇದೆ ಇವತ್ತು. ಹಣದ ಅಡಚಣೆ, ಅದರಿಂದ ಮಾನಸಿಕವಾಗಿ ಚಿಂತೆ ಬರ್ತಕ್ಕಂಥದ್ದು. ವೃಥಾ ಆರೋಪ ಪ್ರತ್ಯೇಕ ಮನೆಯಲ್ಲಿ. ಆಮೇಲೆ ಈ ದಿನ ಕುಂಭರಾಶಿಯವರು ರಾಗಿ, ಕಬ್ಬು, ದ್ವಿದಳ ಧಾನ್ಯಗಳು ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ಕಾರ್ಯಪ್ರಗತಿ ಇರ್ತದೆ. ಯಾರು ಬಿತ್ತನೆ ಬೀಜ ಮಾಡ್ತಾರೆ, ಗೊಬ್ಬರ ಮಾಡ್ತಾರೆ, ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮಂತ ಚಾಳೀಸವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಧನಾಗಮನ, ಸತ್ಕಾರ್ಯ, ಆಸಕ್ತಿ, ಆರೋಗ್ಯದಲ್ಲಿ ಸುಧಾರಣೆ. ಹೂವು, ಹಣ್ಣು, ತರಕಾರಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆತ್ಮರೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ ನಮ್ಮ ಸಾಯಸ್ತುತಿ ವೀಕ್ಷಕರಲ್ಲಿ ನಮ್ಮ ಕಳಕಳಿ ಮನವೇನಪ್ಪ ಅಂದರೆ, ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ಆಮೇಲೆ ಕಳಕಳಿಯಾಗಿ ಮಾಡುತ್ತಾ ಈ ದಿನದ ಸಾಯ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.